ಹೂಕಾಯಿ ಕಚ್ಚುವ ಸಂದರ್ಭದಲ್ಲಿ ತೊಗರಿ ಬೆಳೆ ಬೆಳೆದ ರೈತನಿಗೆ ಮತ್ತೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿಯ ನಾಡು ಅಂತ ಹೇಳ್ತೀವಿ ಕಲಬುರಗಿ ಜಿಲ್ಲೆಯನ್ನು. ಈಗ ಕಲಬುರಗಿ ಜಿಲ್ಲೆಯಲ್ಲಿಯೇ ತೊಗರಿ ಬೆಳೆದಂಥ ರೈತ ಪರದಾಟ ನಡೆಸಿದ್ದಾನೆ. ಈಗಾಗಲೇ ತೊಗರಿ ಒಣಗಿ ಹೋಗ್ತಾ ಇದೆ. ತೊಗರಿ ಬೆಳೆ ಅಪಾರ ಹಾನಿ ಉಂಟು ಮಾಡ್ತಾ ಇದೆ. ತೊಗರಿ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರಕ್ಕಾಗಿ ಮತ್ತು ಬೆಳೆ ವಿಮೆ ಮಂಜೂರು ಮಾಡಬೇಕು. ಅಲ್ಲದೆ ಹೊರದೇಶದ ತೊಗರಿ ಮೇಲೆ 50% ತೆರಿಗೆ ಹಾಕಲು ಸಲಹೆಯನ್ನು ನೀಡಿದ್ದಾರೆ. ಒಣಗಿದ ತೊಗರಿಗೆ ಪರಿಹಾರಕ್ಕಾಗಿ ಚಳಿಗಾಲದ ಬೆಳಗಾವಿ ಅಧಿವೇಶನಕ್ಕೆ ತೊಗರಿ ಬೆಳೆಗಾರರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ತೊಗರಿ ಬೆಳೆಗಾರರು ಮತ್ತು ರೈತ ಮುಖಂಡರಾದ ಶರಣಬಸಪ್ಪ ಮಮ್ಮಶೆಟ್ಟಿ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ತೊಗರಿ ನಾಡಿನ ರೈತ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು, ಪರಿಹಾರ ಸಿಗುವಂತೆ ಮಾಡಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಗುಲ್ಬರ್ಗ ಜಿಲ್ಲೆಯಲ್ಲಿ 6,06,884 ಹೆಕ್ಟೇರ್ ತೊಗರಿ ಬಿತ್ತನೆಯಾಗಿದೆ. ಈ ವರ್ಷ ಒಳ್ಳೆ ಬಂಪರ್ ಬೆಳೆ ಬಂದಿದೆ ಅಂತೇಳಿ ರೈತರು ಭಾಳ ಖುಷಿಯಲ್ಲಿದ್ದರು. ಆದರೆ ರೈತರು ಕನಸು ಕಾಣತಕ್ಕಂಥ ಕನಸನ್ನು ನನಸಾಗಿದೆ, ಕನಸಾಗಿ ಉಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೊಗರಿ ಬೆಳೆಗಾರರು ಈ ವರ್ಷ ಕೈಗೆ ಬಂದ ತೊತ್ತನ್ನು ಬಾಯಿ ಬರಲಾರಂಥ ಪರಿಸ್ಥಿತಿ ಬಂದಿದೆ. ಹೂವು ಚಳ್ಳಿ ಕಾಯಿ ಕಚ್ಚುವ ಸಮಯದಲ್ಲಿ ಇಡೀ ಕಂಪ್ಲೀಟಾಗಿ ತೊಗರಿ ಒಣಗಿ ಹೋಗಿದೆ. ರೈತರ ರೊಕ್ಕದ ಮಾಲು ತೊಗರಿ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಬರ್ಬಾದಾಗಿ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಳಿಗಾಲದ ಬೆಳಗಾವಿ ಅಧಿವೇಶನ ಪ್ರಾರಂಭ ನಡೀತಾ ಇದೆ. ಹಾಗಾಗಿರೋದ್ರಿಂದ ಇದರ ಅಧಿವೇಶನದಲ್ಲಿ ತೊಗರಿಯ ನಾಡಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು. 50 ಒಣಗಿ ಹೋಗಿರ್ತಕ್ಕಂಥ ತೊಗರಿ ಬೆಳೆಗಾರ ನೆರವಿಗೆ ಸರ್ಕಾರ ಬರಬೇಕು. ಒಣಗಿ ಹೋಗಿರ್ತಕ್ಕಂಥ ತೊಗರಿಗೆ ಇನ್ಸೂರೆನ್ಸನ್ನು ಕ್ಲೇಮ್ ಆಗಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು 1 ಕ್ವಿಂಟಲ್ ತೊಗರಿ ರೇಟ್ ಇರಲಾರದ ಪರಿಸ್ಥಿತಿ ಬಂದಿದೆ. ಪರದೇಶದಿಂದ ಬರ್ಮಾದಿಂದ ತೊಗರಿ ಈಗ ಆಲ್ರೆಡಿ 1 ಲಕ್ಷ ಟನ್ ಅಂಕರ ಮೆಟ್ರಿಕ್ ಟನ್ ಅಂಕರ ಇವತ್ತು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಆ ಮೆಟ್ರಿಕ್ ಟನ್ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ತೊಗರಿ ಮೇಲೆ 50% ಟ್ಯಾಕ್ಸ್ ಹಾಕಬೇಕು. ಆ ಟ್ಯಾಕ್ಸ್ನಿಂದ ಬಂದಿರತಕ್ಕಂಥ ರೊಕ್ಕ ಈ ತೊಗರಿಗೆ ಬಳಸಬೇಕು. 1 ಕ್ವಿಂಟಲ್ ತೊಗರಿಗೆ ಕನಿಷ್ಠ ಅಂದರೂ ಕೂಡ 12,550 ರೂಪಾಯಿ ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ತೊಗರಿ ಕಾಫಿ ಬೆಳೆಗಾರ ಮಾತಾಡ್ತಾರೆ, ಅಡಿಕೆ ಬೆಳೆಗಾರ ಮಾತಾಡ್ತಾರೆ, ಮತ್ತು ತೆಂಗು ಬೆಳೆಗಾರರ ಬಗ್ಗೆ ಮಾತಾಡ್ತಾರೆ. ಆದರೆ ನಮ್ಮ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ತೊಗರಿ ಬೆಳೆಗಾರರು ಎಲ್ಲ MLAಗಳು ಕೂಡ ತೊಗರಿ ಬೆಳೆಗಾರರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು, ಪರಿಹಾರ ಕೊಡಿಸ್ತಕ್ಕಂಥ ರೀತಿಯಲ್ಲಿ ಬರಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತರ್ಯ ಸಂಘ ಒತ್ತಾಯ ಮಾಡ್ತಾಯಿದೆ. ಎಲ್ಲ ಕಡೆಗೆ ಚಳವಳಿ ನಡೆಸ್ತಾ ಇದ್ದೀವಿ. ನಾಳೆ ಬೆಳಗಾವಿ ಅಧಿವೇಶನಕ್ಕೂ ಕೂಡ ಕರ್ನಾಟಕ ಪ್ರಾಂತರ್ಯ ಸಂಘ ತೊಗರಿ ಬೆಳೆಗಾರರ ನಿಯೋಗ ಅಧಿವೇಶನಕ್ಕೆ ಹೋಗ್ತದಂತಕ್ಕಂಥ ಬ್ಯೂರೋ ರಿಪೋರ್ಟ್ ಆಜಾದ್ 32 ಕನ್ನಡ ನ್ಯೂಸ್ ಕಲಬುರಗಿ.